ಸ್ನೇಹಿತರೆ, ಹೇಗಿದ್ದೀರಾ? ಅನಾದಿ ಕಾಲದಿಂದಲೂ ರೂಢಿಯಲ್ಲಿ ಬಂದಿರುವಂತಹ ಅಜ್ಜಿಯ ಮನೆಮದ್ದುಗಳಿಗೆ ಈಗಿನ ವೈದ್ಯರ ಚಿಕಿತ್ಸೆಗಳು ಕೂಡ ಸರಿಸಾಟಿಯಾಗಲಾರವು. ಅಂತಹ ಅಜ್ಜಿ ಹೇಳಿದ ಮನೆಮದ್ದುಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನಿಂಬೆಹಣ್ಣಿನ ಸಿಪ್ಪೆಯನ್ನು ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ವಾರಕ್ಕೆ 2 ಬಾರಿ ಹಾಲಿನ ಕೆನೆಯೊಂದಿಗೆ ಸೇರಿಸಿ ಮುಖಕ್ಕೆ ಮಸಾಜ್ ಮಾಡುವುದರಿಂದ ನೈಸರ್ಗಿಕ ಫೇಶಿಯಲ್ ಸ್ಕ್ರಬ್ಬರ್ ಆಗಿ ಕೆಲಸ ಮಾಡುತ್ತದೆ. ಹಠಾತ್ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಹೊಟ್ಟೆ ತೊಳಸುವಿಕೆ ಈ ಸಮಸ್ಯೆಗಳು ಕಾಣಿಸಿಕೊಂಡರೆ ಅರ್ಧ ನಿಂಬೆಹಣ್ಣನ್ನು 1 ಲೋಟ ನೀರಿನಲ್ಲಿ ಬೆರೆಸಿ ಆ ನೀರಿಗೆ 1 ಚಿಟಿಕೆ ಉಪ್ಪು ಹಾಗೂ ಅರ್ಧ ಚಮಚ ಸಕ್ಕರೆ ಸೇರಿಸಿ ಕಲಕಿ ಕುಡಿದರೆ ತಕ್ಷಣ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ. ಹುಟ್ಟಿದ ಹಸುಗೂಸು ಉಚ್ಚೆ ಮಾಡಲು ಕಷ್ಟಪಡುತ್ತಿದ್ದರೆ, ತುಂಬ ಅಳುತ್ತಿದ್ದರೆ ಮಗುವಿನ ಶಿಶ್ನಕ್ಕೆ 1-2 ಹನಿ ಕೊಬ್ಬರಿ ಎಣ್ಣೆ ಹಾಕುವುದರಿಂದ ತಕ್ಷಣ ಮಗು ಉಚ್ಚೆ ಮಾಡುತ್ತದೆ. ಕುದಿಸಿದ ಮೊಟ್ಟೆಯ ಜೊತೆಗೆ ಮೆಣಸಿನ ಪುಡಿ ಸೇರಿಸಿ ಸೇವಿಸುವುದರಿಂದ ಎಂತಹ ನೆಗಡಿ, ಕೆಮ್ಮು, ಕಫ ಇದ್ದರೂ ಕೂಡ ಮಾಯವಾಗಿ ಹೋಗುತ್ತದೆ. ಅಗಸೆ ಬೀಜವನ್ನು ನೀರಿನಲ್ಲಿ 15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಸೋಸಿ ಅದರ ರಸವನ್ನು ತಣ್ಣಗಾದ ಮೇಲೆ ತಲೆಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ತಲೆ ಸ್ನಾನ ಮಾಡುವುದರಿಂದ ತಲೆ ಕೂದಲ ಉದುರುವಿಕೆ ಕಡಿಮೆಯಾಗುತ್ತದೆ. ಹಾಗೆ ನಮ್ಮ ತಲೆ ಕೂದಲು ರೇಷ್ಮೆಯ ಹಾಗೆ ನುಣುಪಾಗುತ್ತದೆ, ಅದೇ ರೀತಿ ನೇರವಾಗುತ್ತವೆ. ಸ್ನೇಹಿತರೆ, ನಾಲೆಡ್ಜ್ ಲೋಕದ ಈ ಮಾಹಿತಿಗಳು ನಿಮಗೆ ಇಷ್ಟ ಆದಲ್ಲಿ, ಉಪಯುಕ್ತವಾದಲ್ಲಿ ದಯವಿಟ್ಟು ನಾಲೆಡ್ಜ್ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಮುಂದಿನ ವಿಡಿಯೋಗೋಸ್ಕರ ಕಾದು ನೋಡಿ. ಎಲ್ಲರಿಗೂ ಧನ್ಯವಾದಗಳು.